ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎನ್ಜೆ ಫ್ಯಾಮಿಲಿ. ಫ್ರೆಂಡ್ಸ್, ವೈಕುಂಠ ಏಕಾದಶಿ ಹತ್ತಿರ ಬರ್ತಿರೋದ್ರಿಂದ ವೈಕುಂಠ ಏಕಾದಶಿಗೆ ಸಬ್ಬಕ್ಕಿಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆದಿರುತ್ತೆ. ಯಾಕಂದರೆ ಉಪವಾಸದ ಟೈಮಲ್ಲಿ ಹೊಟ್ಟೆ ತುಂಬ ತಿನ್ನಬಾರ್ದು ಅಂತ ಹೇಳ್ತಾರೆ. ಸಬ್ಬಕ್ಕಿನೂ ಹಾಗೇ ಸ್ವಲ್ಪ ತಿನ್ನೋದ್ರಿಂದ ಹೊಟ್ಟೆ ತುಂಬಿರೋ ಫೀಲಿಂಗ್ ಬರುತ್ತೆ. ಮತ್ತು ಹಾಗೇ ಉಪವಾಸಕ್ಕೂ ಕೂಡ ತುಂಬ ಒಳ್ಳೆ ಆಹಾರ ಅಂತಲೂ ಕೂಡ ಹೇಳ್ತಾರೆ. ಇವತ್ತು ನಾನು ಸಾಬುದಾನ ವಡೆ ಅಥವಾ ಸಬ್ಬಕ್ಕಿ ವಡೆನ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಳಗಡೆ ಎಷ್ಟು ಸಾಫ್ಟಾಗಿ ಬರುತ್ತೋ ಮೇಲೆ ಕೂಡ ಅಷ್ಟೇ ಗರ್ಗರಿ ಆಗಿರುತ್ತೆ ಮತ್ತು ಫ್ಲಫಿಯಾಗೂ ಕೂಡ ಬಂದಿರುತ್ತೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಸಬ್ಬಕ್ಕಿನ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತುಂಬ ಕಿವುಚ್ಬಿಟ್ಟೇನು ತೊಳ್ಕೊಂಡಿಲ್ಲ, ಹಾಗೆ ಮೇಲ್ಮೇಲೆ ತೊಳ್ಕೊಂಡು ನೀರನ್ನು ಸೋಸ್ಕೊಂಡಾದಮೇಲೆ ಇದಕ್ಕೆ ಇವಾಗ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಎಷ್ಟು ಹಾಕಬೇಕು ಅಂತಂದರೆ, ಸಬ್ಬಕ್ಕಿ ಮೇಲ್ಗಡೆಗೆ ನೀರು ಬರಬೇಕು, ಅಂದರೆ ಸಮಕ್ಕಿರಬಾರ್ದು, ಮೇಲ್ಗಡೆಗೆ ನೀರು ಬರಬೇಕು. ಯಾಕಂದರೆ ನಮಗೆ ವಡೆ ಮಾಡ್ಕೊಳ್ತಾ ಇರೋದ್ರಿಂದ ಚೆನ್ನಾಗಿ ಸಬ್ಬಕ್ಕಿಗಳು ನೆನಿಬೇಕು. ಇವಾಗ ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 6-7 ಗಂಟೆ ಹಾಗೆ ಬಿಟ್ಬಿಡಬೇಕು. ಇವಾಗ ನಾನು ಕಡಲೆ ಬೀಜದ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹುರಿದಾದ್ಮೇಲೆ ನಾನು ಸಿಪ್ಪೆ ತೆಗೆದಿರೇನೆ ಹಾಗೇ ಪುಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ತರತರೆಗೆ ಇಟ್ಕೊಂಡಿರಿ. ಕಡಲೆ ಬೀಜ ಹಾಗೆ ಗಟ್ಟಿಗಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇವಾಗ ನಾನು ಆಲೂಗಡ್ಡೆನೂ ಕೂಡ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 3-4 ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇದನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ನೋಡಿ, ಇದನ್ನು ಸಿಪ್ಪೆ ತೆಗೆದಾದಮೇಲೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 4-5 ಪೀಸ್ಗಳಿರೋದ್ರಿಂದ ನಾನು ಹಾಗೆ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಇವಾಗ ಸಬ್ಬಕ್ಕಿನ ನಾವು ಟೆಸ್ಟ್ ನೋಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸಬ್ಬಕ್ಕಿ ಇವಾಗ ಒಂದು 6-7 ಗಂಟೆ ನೆನ್ಕೊಂಡಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀರು ನನ್ನ ಮತ್ತೆ ಎಕ್ಸ್ಟ್ರಾ ಎಲ್ಲೂ ಕೂಡ ನೀರನ್ನು ಹಾಕ್ಕೊಂಡಿಲ್ಲ. ನಾನು ಹಾಕಿರೋ ನೀರಲ್ಲೇ ಚೆನ್ನಾಗಿ ನುಣ್ಣಗೆ ಮೆತ್ತಗಾಗೋವರೆಗೂ ನೆಂದಾಗಿದೆ. ಇವಾಗ ಚೆನ್ನಾಗಿ ಇದನ್ನು ಎಲ್ಲ ಬಿಡಿಸ್ಕೊಳ್ಬೇಕು. ಸ್ವಲ್ಪ ಕೈಯಲ್ಲಿ ಸ್ಟಾರ್ಚ್ ಅಂಟ್ಕೊಳ್ಳೋದ್ರಿಂದ ನೀವು ಬೇಕಿದ್ರೆ ಸ್ಪೂನಲ್ಲೂ ಕೂಡ ಮಾಡ್ಕೊಳ್ಳಿ. ಬಟ್ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ವಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಕುದಿಸಿ ಚೆನ್ನಾಗಿ ಕಿವುಚ್ಕೊಂಡಿರೋಂಥ ಅಥವಾ ಕಲಿಸ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪವಾಸಕ್ಕೆ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದರೆ ಈರುಳ್ಳಿ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫಾಸ್ಟ್ಗೋಸ್ಕರ ಅಂದರೆ ಉಪವಾಸಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಈರುಳ್ಳಿನೂ ಹಾಕ್ಕೊಳ್ತಾ ಇಲ್ಲ. ಒಂದು 4-5 ಹಸಿಮೆಣ್ಸಿಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪವಾಸದ ಟೈಮಲ್ಲಿ ಸೆಂದರ್ ಲವಣ ಅಂತ ಹೇಳ್ತಾರೆ ಅಥವಾ ಸಮುದ್ರದ ಉಪ್ಪು ಅಂತ ಹೇಳ್ತಾರೆ, ಅದನ್ನೂ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ನಷ್ಟು ಇದನ್ನು ಸ್ಟಾರ್ಚನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಕಿದ್ದರೆ ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ವಡೆಗೆ ನೀವು ಏನು ಹಾಕ್ತಿರೋ ಬಿಡ್ತೀರಾ ಫ್ರೆಂಡ್ಸ್, ಕಡಲೆ ಬೀಜದ ಪುಡಿ ಮತ್ತು ಹಾಗೆಯೇ ಆಲೂಗಡ್ಡೆ ಮುಖ್ಯ, ತುಂಬ ಅವೆರಡು ಮಾತ್ರ ಹಾಕಲೇಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ನೀರನ್ನು ನೀವು ಸ್ವಲ್ಪ ಕೈಗೆ ಅದ್ಕೊಂಬಿಟ್ಟು ಆಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ವಡೆನ ತಟ್ಕೋಬೇಕು. ಅಗಲಕ್ಕೆ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಉಂಡೆ ತಟ್ಕೊಳ್ಳೋದ್ರಕ್ಕಿಂತ ಅಗಲಕ್ಕೆ ತಟ್ಕೊಳ್ಳಿ. ಯಾಕಂದರೆ ಉಂಡೆ ತಟ್ಕೊಂಡ್ರೆ ಬೇಗ ಬೆಂದ್ಕೊಳ್ಳಲ್ಲ, ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ, ಮತ್ತು ಮೇಲ್ಗಡೆಗೆ ಬೇಗ ಕಪ್ಪಗಾಗ್ಬಿಡುತ್ತೆ. ನೋಡಿ, ನಾನು ತೋರಿಸಿರೋ ಥರ ನೀವು ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಕೈಯಲ್ಲಿ ಮೆತ್ತಗೆ ಒತ್ಕೋಬೇಕಂದ್ರೆ ಮಧ್ಯದಲ್ಲಿ ದಪ್ಪ ಬರುತ್ತೆ ಮತ್ತು ಸೈಡಲ್ಲಿ ಸ್ವಲ್ಪ ತೆಳ್ಳಗೆ ಬರುತ್ತೆ. ಈ ಥರ ರೆಡಿ ಮಾಡಿಕೊಂಡ್ರೆ ಇವಾಗ ನಾವು ಬೇಗನೆ ಕರಿಯೋದಕ್ಕೆ ಈಸಿ ಆಗುತ್ತೆ. ಇವಾಗ ಪ್ರೆಸ್ ಮಾಡ್ಕೊಂಡಿರೋಂಥ ಎಲ್ಲ ವಡೆಗಳನ್ನು ನಾನು ಒಂದೊಂದಾಗೆ ಎಷ್ಟೆಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಉಪವಾಸದ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ಯಾಕಂದರೆ ಗ್ಯಾಸ್ ಹಿಡ್ಕೊಳ್ಳಲ್ಲ. ತುಂಬ ಜನಕ್ಕೆ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ. ಕೆಲವೊಬ್ಬರೆಲ್ಲ ಹಣ್ಣುಗಳನ್ನೇ ತಿನ್ಕೊಂಡಿದ್ಬಿಡ್ತಾರೆ. ಕೆಲವೊಬ್ರಿಗೆ ಆಗಲ್ಲ ಅನ್ನೋರಿಗೆ ನೀವು ಈ ಥರ ಕೂಡ ಮಾಡ್ಕೋಬೋದು. ಯಾಕಂದರೆ ಕೆಲವೊಂದು ಟೈಮಲ್ಲಿ ವೈಕುಂಠ ಏಕಾದಶಿ ಅಂದಾಗ ಮಕ್ಕಳು ಕೂಡ ಮಾಡ್ತಾರೆ. ಆ ಹೊತ್ತಲ್ಲಿ ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು, ವಯಸ್ಸಾದವ್ರಿಗೆ ಮಾಡಿಕೊಡ್ಬೋದು. ಅವಾಗೆಲ್ಲ ಇದು ಉಪವಾಸಕ್ಕೆ ಮಾಡ್ಕೊಳ್ಳೋಂಥ ಒಳ್ಳೆ ಆಹಾರ. ಅದರಿಂದ ನೀವು ಉಪವಾಸ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ವಡೆಗಳು ಕೂಡ ರೆಡಿ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಮೇಲ್ಗಡೆಗೆ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಥರ ಕರೆದ್ರೆ ಸಾಕು. ಅಂದರೆ ನಿಮಗೆ ನೊರೆ ಕೂಡ ಕಮ್ಮಿ ಆಗಿರುತ್ತೆ ಎಣ್ಣೆಯಲ್ಲಿ. ಆವಾಗ ನೊರೆ ಕಮ್ಮಿ ಆದಾಗ ಚೆನ್ನಾಗಿ ವಡೆಗಳು ಅಥವಾ ಏನು ನೀವು ಫ್ರೈ ಮಾಡ್ಕೊಳ್ತಿದ್ದೀರೋ ಅದು ರೆಡಿಯಾಗಿದೆ ಅಂತಲೇ ಅರ್ಥ. ಇವಾಗ ಕರೆದು ರೆಡಿಯಾಗಿದೆ. ಇದರೊಟ್ಟಿಗೆ ನಾನಿಲ್ಲಿ ಶೇಂಗಾ ಚಟ್ನಿನ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿಗಿಂತ ಸಾಬುದಾನ ಅಥವಾ ಸಬ್ಬಕ್ಕಿ ವಡೆ ಜೊತೆಗೆ ಕಡಲೆಬೀಜದ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ಇದೇ ಥರ ತೋರಿಸಿರೋ ರೀತಿಯಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತಿನ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.